ಬೆಂಗಳೂರಿಗರೇ ಹುಷಾರ್, ಕಾರ್ ಮುಂದೆ ರಕ್ತ ಸೋರಿಸಿಕೊಂಡು ಬರ್ತಾರೆ, ಹಣಕ್ಕಾಗಿ ಶುರುವಾಗಿದೆ ಹೊಸ ದಂಧೆ. ಸಿಲಿಕಾನ್ ಸಿಟಿಯಲ್ಲಿ ಇದೀಗ ಮತ್ತೊಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಬಾರಿ ಕೆಆರ್ಪುರಂನಲ್ಲಿ ನಡೆದ ನಕಲಿ ಅಪಘಾತವೊಂದು ಡ್ಯಾಶ್ ಕ್ಯಾಮ್ನಲ್ಲಿ ಸೆರೆಯಾಗಿದೆ. ಪಾದಚಾರಿಯೊಬ್ಬ ಉದ್ದೇಶಪೂರ್ವಕವಾಗಿ ಕಾರಿನ ಬ್ಯಾನೆಟ್ ಮೇಲೆ ಬಿದ್ದು ಡಿಕ್ಕಿ ಹೊಡೆದಂತೆ ನಟಿಸಿ ಸುಳ್ಳು ಗಾಯಗಳನ್ನು ಹೇಳಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಈ ರೀತಿಯ ಸುಳ್ಳು ಅಪಘಾತಗಳು ಹೆಚ್ಚುತ್ತಿರುವ ಕಳವಳಕಾರಿ ಸಂಗತಿಯಾಗಿದ್ದು, ಇದನ್ನು ಹೆಚ್ಚಾಗಿ ಅನುಮಾನಾಸ್ಪದ ಚಾಲಕರಿಂದ ಹಣವನ್ನು ಸುಲಿಗೆ ಮಾಡಲು ಅಥವಾ ಸುಳ್ಳು ವಿಮಾ ಹಕ್ಕುಗಳನ್ನು ಸಲ್ಲಿಸಲು ಬಳಸಲಾಗುತ್ತದೆ. ಈ ವಂಚನೆಯ ಚಟುವಟಿಕೆಗಳು ಮುಗ್ಧ ವಾಹನ ಚಾಲಕರನ್ನ ಅಪಾಯಕ್ಕೆ ಸಿಲುಕಿಸುತ್ತಿರುವುದಲ್ಲದೆ ಪೊಲೀಸ್ ಮತ್ತು ಕಾನೂನು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುತ್ತವೆ. ಭವಿಷ್ಯದಲ್ಲೇ ಇದೇ ರೀತಿ ಘಟನೆಗಳನ್ನು ತಡೆಗಟ್ಟಲು ಇಂತಹ ವಂಚಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸದ್ಯ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಈ ಪ್ರಕರಣವನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಹಾಗೂ ಮುಗ್ಧ ಚಾಲಕರ ಮೇಲೆ ಸುಳ್ಳು ಆರೋಪ ಹೊರಿಸದಂತೆ ಖಚಿತಪಡಿಸಿಕೊಳ್ಳಲು ಇಂತಹ ವಂಚನೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು. ಈ ವಂಚನೆಗಳನ್ನು ಬಹಿರಂಗಪಡಿಸುವಲ್ಲಿ ಡ್ಯಾಶ್ ಕ್ಯಾಮ್ಗಳ ಬಳಕೆಯು ನಿರ್ಣಾಯಕವಾಗಿದೆ ಮತ್ತು ಹೆಚ್ಚಿನ ವಾಹನ ಮಾಲೀಕರು ತಮ್ಮ ಸುರಕ್ಷತೆಗಾಗಿ ಅವುಗಳನ್ನು ಸ್ಥಾಪಿಸುವುದನ್ನು ಪರಿಗಣಿಸಬೇಕಾಗಿದೆ.